ರಾಜಿ ತುಂಬ ಹೇಳ್ತಾರೆ. ಸಂಗೊಳ್ಳಿ ರಾಯಣ್ಣ ಮತ್ತು ರಾಣಿ ಚೆನ್ನಮ್ಮ ತಾಯಿ ಮಗನ ಸಂಬಂಧ ಈ ದೇಶಕ್ಕಾಗಿ ಒಂದು ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ಸೇನಾನಿ ಅಂತೇಳಿ ನೀವು ಇಲೆಕ್ಷನ್ ಮೂಮೆಂಟಲ್ಲಿ ಹೇಳ್ತಿರಲ್ಲ, ಮತ್ತು ಇವಾಗ ಏನಾಗಿತ್ತು ನಿಮಗೆಲ್ಲ? ಬಾಗೆ ಹೊಡ್ಯಾಗಂದು ಸರಿಯಾಗಿ ಕೊಡಾಕ್ತಾ ಇರಲಿಲ್ಲ, ಸಿಂಧಿಗೆಗೂ ಸರಿಯಾಗಿ ಕೊಡಾಕ್ತಾ ಇರಲಿಲ್ಲ, ಮುದ್ದೆ ಬೇಳೆ ಇಲ್ಲ, ತಾಳಿಕೋಟಿ ಇಲ್ಲ. ಉಳುಕಿದ ಮೂರ್ತಿಗಳಿಗೆ ನಿಮಗೆ ಕೊಡ್ಲಾಕ ಅನುದಾನ ಇರುತ್ತಲ್ಲ, ನಿಮಗೆ ಮನಸ್ಸಿರುತ್ತೆ. ಹುಡುಗರು ಯಾವಾಗ ಬೇಕಾಗ್ತಾರಂದ್ರೆ ನಿಮಗೆ ಹೋಟಿಗೆ ಮಾತ್ರ ಬೇಕಾಗ್ತಾರ. ಅದಕ್ಕೊಂದು ತರ್ತೀರಿ ಮ್ಯಾಗ್ಲೇಪ್ನ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆಗ್ತಾರ, ನೀವು ಓಟ್ ಹಾಕಬೇಕು. ಇವತ್ತು ನಾವು ಮನಸ್ಸು ಮಾಡಿದ್ರೆ ಬಿಜಾಪುರ ಜಿಲ್ಲೆಯಲ್ಲಿ 2-3 ಕಡೆ MLA ಆಗ್ಬೋದಾಗಿತ್ತು. ಇದೊಂದು ಏನಾಗೈತೆ ಅಂದ್ರೆ ನಮ್ಮವರಿಗೆ ಕೆಲವೊಂದು ಆ್ಯಂಗಲ್ನಲ್ಲಿ ಏನೋ ತಡೆ ಹಿಡಿದಕ್ಕಿಂತ ಹಿಂಗೆ ಮಾಡ್ಲಾಕತ್ತಾರ. ಅದಕ್ಕೆ ನಮ್ಮಂಥ ಈ ವೀರ ಸೇನಾನಿಗಳಿಗೆ ಮೂರ್ತಿಗೂ ಕಡೆ ಹಿಂಗೆ ಆಗ್ಲಾಕೈತಿ. ಎಷ್ಟು ಹೋರಾಟ ಮಾಡಿದ್ರು ಅದೇ. ಅದಕ್ಕೆ ದಯವಿಟ್ಟು ಬಿಜಾಪುರ ಜಿಲ್ಲೆ 8 ಶಾಸಕರು ಸಂಸದರಿಗೆ ಬಸನಗೌಡರು ಹೇಳ್ತಾರೆ, ಎಲ್ಲೇ ಒಂದು ಹೋದಲ್ಲಿ ಹೇಳ್ತಿರ್ತಾರೆ. ಹೆಂಗೆ ಹೇಳ್ತಾರಂದ್ರೆ, ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ನಾವು ಎಲ್ಲ ಅವರು ಭಾಳ ಒಂದು ತಾಯಿ ಮಗನ ಸಂಬಂಧ ಐತಿ, ನಾವು ಹಂಗೆ ಹೋಗೋಣ, ಅವರು ನಮ್ಮ ಜಾತಿ ಅಂತ ಹೇಳ್ತಾರೆ. ಎಲ್ಲಿದ್ದಾರೆ ಬಸನಗೌಡರು? ಬರೀ ಮಾತಿನಲ್ಲೇ ಬಸನಗೌಡರು, ಮಾತಿನಲ್ಲೇ MB ಪಾಟೀಲ್ರು, ಮಾತಿನಲ್ಲೇ ಶಿವಾನಂದ ಗೌಡರು, ಮಾತಿನಲ್ಲಿ ಮನೆ ಕಟ್ಟಬೇಡ್ರಿ. ನಮ್ಮ ಸಮಾಜ ಏನು ಅಷ್ಟೇನು ಇದು ಇಲ್ಲ. ಈಗ ಭಾಳ ಒಂದು ವಿದ್ಯಾವಂತರಾಗಿದ್ದಾರೆ, ಭಾಳ ವಿದ್ಯೆ ಐತಿ, ಮೊದಲಿಂದಿತ್ತು. ನಿಮ್ಮ ಕಾಲೆಲ್ಲ ಹೋಯ್ತು. 80ನೇ ಇಸ್ವಿಯಾಗ 70ನೇ ಇಸ್ವಿಯಾಗಿತ್ತು. ನೀವು ಹೇಳ್ದಂಗೆಲ್ಲ ಕೇಳಿದ್ರು. ಗೌಡರು ಕುಲಕರ್ಣಿ ಹೇಳಿದ ಕಾಲ ಹೋಯ್ತು. ಈಗ ಇವತ್ತು ನಮ್ಮ ಯುವಕರು ಹೆಂಗಾಗ್ಯಾರಂದ್ರೆ ವೀರ ಸಂಗೊಳ್ಳಿ ರಾಯಣ್ಣನ ಸೇನಾನಿಯ ಒಂದು ಅನ್ವಯಗಳಿದ್ದಾರೆ. ಇವತ್ತು ಒಂದು ಹೋರಾಟಕ್ಕೂ ಸರಿ ಇದೇವು ನಾವು, ಯಾವುದಕ್ಕೂ ಇಲ್ಲ, ಯಾವುದನ್ನೂ ಬಿಡೋದಿಲ್ಲ. ಯಾವ MLA ಇರಲಿ MP ಇರಲಿ ಏನಿಲ್ಲ. ನಾವು ಮಾಡಿದಾಗಲ್ರಿ ನೀವು MP MLA ಆಗಿದ್ದು. ರಾಜ್ಯದ ದೊರೆ ಹೆಸರು ಹೇಳ್ತೀರಿ ನೀವು. ಇಲೆಕ್ಷನ್ ಬಂತಾರೆ, ಒಂದು ತಾಲೂಕು ಜಿಲ್ಲಾ ಪಂಚಾಯತಿ ಬರ್ತಾರೆ, ಇಲ್ರಿ ಸಿದ್ದರಾಮಯ್ಯ ಸಾಹೇಬ್ರು ನೋಡಿ ಓಟ್ ಹಾಕ್ರಿ ನೀವು ಅಂತ ಹೇಳ್ತಾರಲ್ಲ. ನಾಚಿಕೆ ಬರ್ಬೇಕು ನಿಮಗೆ. ಸ್ವಲ್ಪ ನಾಚಿಕೆ ಏನು ರೈತ ನಿಮಗೇನ್ರಿ? ತೊಗೊಳಕ್ಕೆ ಅಷ್ಟೇ ನಾವು ಬೇಕು. ಯುವಜಂತರು ಹಾಲಾಕಿತ್ತೇವೆ ನಾವೆಲ್ಲರೂ, ನಮ್ಮ ಸಮಾಜ ಬಂದವರೆಲ್ಲ. ಇವತ್ತು ನಾವೊಂದು ಕರೆ ಕೊಡ್ತೀನಿ, ಮುಂದಿನ ದಿನಮಾನಗಳಲ್ಲಿ ಮುಂದಿನ ಈ ಸಣ್ಣ ಪುಟ್ಟ ಸಂಸ್ಥೆ ಚುನಾವಣೆಗಳು ಬರ್ತಾವೆ. ಇವತ್ತು ನೀವು ಪ್ರತಿಯೊಂದು ತಾಲೂಕು ಜಿಲ್ಲಾ ಪಂಚಾಯತಿಗೆ ಸ್ಪರ್ಧೆ ಮಾಡಬೇಕು. ನಮ್ಮವರೆಲ್ಲ ಒಂದಾಗಬೇಕು ಈ ಜಿಲ್ಲಾದಾಗ. ಹಂಗೆ ಒಂದಾದ್ರೆ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮದಲ್ಲಿ ಆಗ್ತಾವೆ. ಇವತ್ತು ಬೇರೆ ಬೇರೆ ಮೂರ್ತಿ ನೋಡ್ತೇವೆ ನಾವು, ಅವ್ರಿಗೆ ಅನಿಸ್ತಾರ. ಯಾಕೆ ನಾವು ಅದಕ್ಕೆ ಹೇಳ್ತೀವಲ್ಲ, ಕುಂತ್ರೆ ನಾವು ಏನದೇವು, ನಿಂತ್ರೆ ಏನದೇವು ಅನ್ನೋದು ಭಾಳ ಹೇಳಕ್ಕೆ ಬರ್ದು ಹೇಳಂಗಿಲ್ಲ ನಾವು. ಒಂದು ಸಲ ತಲೆ ತೆಗೆದು ನಿಂತ್ರೆ ನೀವು 8 ಮಂದಿ ಎದ್ರಿ ಸಂಸದರಲ್ಲ, ಎಲ್ಲರೂ ಮನೆಗೆ ಹೋಗ್ಬಿಡ್ತೀರಿ. ಮಾಜಿ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಕುರುಬ ಸಮಾಜ ಪಣ ತೊಟ್ಟು ನಿಂತ್ರೆ ಸಂಗೊಳ್ಳಿ ರಾಯಣ್ಣವರ ಒಂದು ಏನು ಮೊದಲು ಹೇಳಿದ್ರಲ್ಲ ಬ್ರಿಟಿಷರಿಗೆ, ನಿಮ್ಮನ್ನು ಇಲ್ಲಿಂದ ಓಡಿಸ್ತೇವೆ ಅಂತೇಳಿ, ಇಲ್ಲಿ ನಿಮ್ಮನ್ನು ಓಡಿಸ್ಲಾಕ ದೊಡ್ಡ ವಿಷಯ ಅಲ್ಲ. ಇವತ್ತು ಅಹಿಂದ ವರ್ಗ ಒಂದಾತು, ನೀವೆಲ್ಲ ನಿಮ್ಮ ಬಾಗಿಲು ಬಂದು ಇದೊಂದು ತಲೆಗೆ ಇಟ್ಕೊಂಡ್ಬಿಡ್ರಿ. ಅದಕ್ಕೆ ಬಸ್ ಸ್ಟ್ಯಾಂಡದ ಏನು ಹೊರಗಿಂದ ಬಸ್ ಬರ್ತಾವಲ್ಲ ಆ ಸೈಡಿಗೆ ಸಂಗೊಳ್ಳಿ ರಾಯಣ್ಣವ್ರ ಮೂರ್ತಿ ಆಗ್ಬೇಕು. ಈಚೆಗಡೆ ಕಿತ್ತೂರು ಚೆನ್ನಮ್ಮನ ಮಾಡಿರಿ. ಆದರೂ ಕೂಡ ಆ ಸಮಾಜದವರು ವಿರೋಧ ಮಾಡಕತ್ಯಾರ, ಪತ್ರಿಕೆಯಲ್ಲಿ ಬರ್ಲಾಕತ್ತೇವು. ಇಲ್ಲ ಎರಡೂ ಕೂಡ ಆಗ್ಬೇಕಂತೇಳಿ. ಇಲ್ಲಿ ಏನು ನಡೆದೈತಿ, ಕೆಲವೊಂದು ಜನ ಕೂಡಿದ್ರೆ ಮಾಡ್ಲಾಕತ್ತೀರಿ, ಕೆಲವೊಂದು ಜನ ಬಿಟ್ರಿ. ಆ ಸಮಾಜದಾಗೂ ಕೂಡ ಆ ಸಮಾಜಕ್ಕೆ ಮಾಡ್ಬೇಕಂತ, ಎರಡೂ ಕೂಡ ಮಾಡ್ಬೇಕಂತ ಕೆಲವೊಂದು ಜನದೈತಿ. ಆದ್ರೆ ಇಲ್ಲಿ ಏನು ನಡೆದೈತಿ, ಇಲ್ಲ ಕೆಲವೊಂದು ಜನ ತರಾತುರಿಲಿ ಮಾಡಕತ್ತಾರ. ಮಾನ್ಯ ಮುಖ್ಯಮಂತ್ರಿಗಳು ಈ ಸದ್ಯ ನಾಳೆ 9 ತಾರೀಕಿಗೆ ಬರ್ತಾರ. ಬಂದ ಕೂಡಲೇ ಇಲ್ಲಿ ಏನು ಮಾಡ್ಲಾಕತ್ತಾರ, ಸಿದ್ದರಾಮಯ್ಯ ಸಾಹೇಬರಿಗೆ ಮಿಸ್ಗೈಡ್ ಮಾಡ್ಲಾಕತ್ತಾರ. ಸರಿಯಾಗಿ ತಲುಪೊಂದು ನಮ್ಮ ಸಮಾಜದವ್ರನ್ನ ಅವ್ರ ಕೈ ಬಿಡಂಗಿಲ್ಲ, ನಾವೆಲ್ಲ ಹೇಳ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಇವತ್ತೇನು ಹೇಳಕತ್ತೇವಲ್ಲ, ಇದು ಆರಂಭ, ಅಂತ್ಯ ಆಗೋದಿಲ್ಲ. ಇದು ದೊಡ್ಡ ಕ್ರಾಂತಿ ಆಗೈತಿ. ಅದಕ್ಕೆ ಹೇಳ್ತೀನಿ, ಜಿಲ್ಲಾಡಳಿತ ಆಗಲಿ, ಮಹಾನಗರ ಪಾಲಿಕೆ ಆಗಲಿ, ಇಲ್ಲ ಮಂತ್ರಿ ಮಾನ್ಯಗಳಾಗಲಿ, ಶಾಸಕರಾಗಲಿ, ಎಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳಕ್ ನಾನು ಭಾವಿಸ್ತೀನಿ. ಈ 9 ತಾರೀಕಿಗೆ CM ಅವ್ರು ಬರಾಕತ್ತಾರೆ, ಭೇಟಿ ಆಗ್ತೀರಿ? CM ಅವ್ರಿಗೆ ಭೇಟಿ ಆಗ್ತೀರಿ, ಮನವಿಗೆ ಕೊಡ್ತೀರಿ? ಇಲ್ಲ ಸರ್, CM ಅವರು ಆ ಮಗ್ಗಲದಲ್ಲೇ ಒಂದು ಗುದ್ಲಿ ಪೂಜೆ ಮಾಡ್ಬೇಕಂತ CM ಸಾಹೇಬ್ರು ಬಂದಿರ್ತಾರ, ಎಲ್ಲ ಶಾಸಕರು ಇರ್ತಾರ. ಇವತ್ತು ರಾಣಿ ಚೆನ್ನಮ್ಮನ ಮೂರ್ತಿ ಬಗ್ಗೆ ಹಚ್ಚಿಗಡೆ ಸೈಡ್ ಐತಲ್ಲ, ಅಲ್ಲಿ ಇವತ್ತು ಗುದ್ಲಿ ಪೂಜೆ ಆಗಲ್ಲ. ಯಾವುದೇ ಕಾರಣಕ್ಕೂ ಗುದ್ಲಿ ಪೂಜೆ ಆಗಲೇಬೇಕು. ನಾವು ಸಿದ್ದರಾಮಯ್ಯ ಸಾಹೇಬ್ರ ಕೈಲೇ ಮಾಡಿಸ್ತೇವೆ. ಈ ನಾಡಿನ ದೊರೆ ಕೈಲೇ ನಾವು ಮಾಡಿಸ್ತೇವೆ. ಇಲ್ಲಿಗೆ ಉಗ್ರ ಹೋರಾಟ ಆಗೈತೆ ಅಂತ ಸರ್ ನೀವು ಹೇಳ್ತಾ ಇದ್ದೀರಿ. ಇಡೀ ಜಿಲ್ಲೆದಲ್ಲಿನೇ ಈ ರೀತಿ ತೊಂದರೆ ಮಾಡಕತ್ತಾರ, ತಾರತಮ್ಯ ಮಾಡಕತ್ತ ಹೇಳಿ CM ಅವ್ರಿಗೆ ಭೇಟಿ ಆಗಿದ್ದೀರಿ? ನಿಮ್ಮ ಸಮಾಜದಿಂದ ಯಾರು ನಿಮ್ಮ ಸಮಾಜದಲ್ಲಿ 9 ತಾರೀಕಿಗೆ ಬರಾಕತ್ತ CM ಅವರು ಬಿಜಾಪುರಿಗೆ ಬರಲಾಕತ್ತಾರೆ. ಅದಕ್ಕೆ ಇಲ್ಲಿ ಭೇಟಿ ಆಗ್ತೇವೆ. ತಾರತಮ್ಯ ಇಡೀ ಜಿಲ್ಲಾದಲ್ಲ, ಇಡೀ ರಾಜ್ಯಾದ್ಯಂತ ನಡೆದಿದ್ದು. ಅವ್ರ ನಜರಿಗೆ ಯಾರು ತರೋಲಾಗ್ಯಾರ, ಯಾಕೆ ದೊಡ್ಡವ್ರು ಅಂತ ಇರ್ತಾರಲ್ಲ, ಅವ್ರು ತರೋಲಾಗ್ಯಾರ. ಮಿಸ್ಗೈಡ್ ನಡೆದೈತಿ ಇಲ್ಲಿ. ನಮ್ಮ ಏನು ಸಮಾಜದ ಹಿರಿಯರನ್ನ ಕರ್ಕೊಂಡು ಹೋಗ್ತಾರ, ಮಿಸ್ಗೈಡ್ ಮಾಡ್ಲಾಕತ್ತಾರ. ಅಲ್ಲಿ ಹೇಳೋದೊಂದು ಬೇರೆ ಮಾಡೋದೊಂದು. ಬಸವನ ಬಾಗೇವಾಡಿ ಒಳಗೆ 10 ವರ್ಷ ಆಯ್ತ್ರಿ ಗುದ್ಲಿ ಪೂಜೆ ಮಾಡಿ, ಇವತ್ತಿಗೂ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇಲ್ಲ ಅಲ್ಲಿ ಬಸವನ ಬಾಗೇವಾಡಿ ಒಳಗ. ಮತ್ತೆ ಈ ಅಲ್ಲಿರುವಂತ ಒಂದು ಮತದಾರರ ಒಂದು ಸಂಖ್ಯೆಯನ್ನ ನೋಡಿದ್ರೆ ಜಿಲ್ಲೆಗೆನ 2nd ಹೈಯೆಸ್ಟ್ ವೋಟರ್ಸ್ ಅದಾರಲ್ಲಿ.
ಅಂತಲ್ಲೇನ ಈಗ ಇನ್ನೂ ನಮಗೆ ಗುದ್ಲಿ ಪೂಜೆ ಮಾಡಿ 10 ವರ್ಷ ಆದ್ರೂ ನಮಗೆ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಮತ್ತೆ ಇಂಥ ಒಂದು ಇದ್ರೊಳಗೆ ನಾವು